ನಮಸ್ಕಾರ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ ನಮ್ಮ ಜೊತೆ ಯಾರಿದ್ದಾರೆ, ಚಿರುವಣ್ಣ ಗೈಸ್. ಇವಾಗ ವ್ಲಾಗ್ನ ಇನ್ನೇನೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಸಿಗ್ನೇಚರ್ ಏನಾಯ್ತು ಹೇಳ್ಬಿಡ್ಲಿ. ಕಮನ್. ನನ್ನನ್ನು ಪ್ರೀತಿಸುತ್ತಿರುವ ಎಲ್ಲ ಅಕ್ಕ ತಂಗಿಯಂದಿರ, ಅಮ್ಮ ಅಪ್ಪಂದಿರ, ಅಣ್ಣ ತಮ್ಮಂದಿರ, ನನ್ನ ಹೃದಯಪೂರ್ವಕ ವಂದನೆಗಳು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಗೈಸ್, ಹೆಂಗಿತ್ತು ನಮ್ಮ ಹುಡುಗಂದು. ಸೊ ಇವಾಗ ನಾವು ಮತ್ತೆ ನಾನು ಮತ್ತೆ ನಮ್ಮ ಫ್ಯಾಮಿಲಿ ಮತ್ತೆ ಬಬಿತಾ ಫ್ಯಾಮಿಲಿ ಇವೆ 2 ಫ್ಯಾಮಿಲಿನೂ ಕೂಡ ರೆಸಾರ್ಟ್ಗೆ ಬಂದಿದ್ದೀವಿ. ಬೆಳಗ್ಗೆ 8 ಗಂಟೆಗೆ ಹೊರಟವರು. ಇವಾಗ ಟೈಮ್ ಬಂದ್ಬಿಟ್ಟು 9 ಗಂಟೆಗೆ ರೀಚ್ ಆಗಿದ್ದೀವಿ. 9:15 ಬ್ರೇಕ್ಫಾಸ್ಟ್ ಇರೋದು. ಅದಕ್ಕೆ ಎಲ್ಲರೂ ಆನ್ ಟೈಮ್. ಇವತ್ತೇ ಫಸ್ಟ್ ಟೈಮು ಇಬ್ರು ಫ್ಯಾಮಿಲಿನೂ ಕೂಡ ಆನ್ ಟೈಮಿಗೆ ಬಂದಿರೋದು. ಅದು 50 ಸಲ ಹೇಳಾದ್ಮೇಲೆ ಬಂದಿರೋದು. ನೋಡಿ ನಮ್ಮ ಜೊತೆಗೆ ಚಿರು, ಆಮೇಲೆ ಬಬಿತಾ ಅವರಮ್ಮ, ಆಮೇಲೆ ನಮ್ಮಪ್ಪ, ನಮ್ಮಮ್ಮ, ಮತ್ತೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಮ್ಮ ಚೋಟ ಮರಿ ಮತ್ತೆ ಅವರಪ್ಪ. ನಾವು ಯಾವತ್ತೂ ಕೂಡ ಇಬ್ರು ಫ್ಯಾಮಿಲಿನೂ ಕೂಡ ರೆಸಾರ್ಟಿಗೆ ಬಂದೇ ಇಲ್ಲ. ಇದೇ ಫಸ್ಟ್ ಟೈಮು ರೆಸಾರ್ಟಿಗೆ ಬರ್ತಾ ಇರೋದು. ಫಸ್ಟ್ ಟೈಮು ರೆಸಾರ್ಟಿಗೆ ಬಂದಿರೋದು. ಬಟ್ ಈ ಸಲ ಏನಂದರೆ ನಾವು ಜಸ್ಟ್ ಡೇ ಔಟ್ ಪ್ಯಾಕೇಜಿಗೆ ಬಂದಿದ್ದು. ಇವಾಗ ಬೆಳಗ್ಗೆ 9 ಗಂಟೆಗೆ ಬಂದು ಸಂಜೆ 5:15 ಹೊಂಟೋಗ್ಬಿಡ್ತೀವಿ. ನೆಕ್ಸ್ಟ್ ಯಾವಾಗಾದರೂ ಈಗೇನಂದರೆ ಫ್ರೀ ಇರಬೇಕು ಅಂದರೆ ಎಲ್ರಿಗೂ ಕೆಲಸ ರಜಾ ಇರಬೇಕು. ಯಾವುದಾದ್ರೂ ಒಂದು 3 ದಿನ ಒಳ್ಳೆ ರಜಾ ಕೊಟ್ಟರೆ ಒಂದು 2 ದಿನ ಸ್ಟೇ ಆಗೋ ಥರ ಆದರೂ ಹೋಗ್ಬೋದು. ಚೆನ್ನಾಗಿರುತ್ತೆ ಸ್ಟೇ ಆದರೆ. ಸೊ ಇವಾಗ ಜಸ್ಟ್ ಡೇ ಔಟ್ ಪ್ಯಾಕೇಜಿಗೆ ಮಾತ್ರ ಬಂದಿರೋದು. ನೋಡೋಣ, ಈ ರೆಸಾರ್ಟು ನಾನು ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು. ಬೇರೆ ರೆಸಾರ್ಟ್ಗೆಲ್ಲ ಹೋಗಿದ್ದೆ. ಈ ರೆಸಾರ್ಟಲ್ಲಿ ಯಾವ ಥರ ಇದೆ, ಹೆಂಗಿದೆ, ಏನಿದೆ, ಏನೇನು ಆ್ಯಕ್ಟಿವಿಟೀಸ್ ಇದೆ ಎಲ್ಲ ನೋಡೋಣ. ಆ್ಯಂಡ್ ಇಲ್ಲಿ ಬರ್ತಿರೋ ಎಲ್ಲ ನಮ್ಮ ಫ್ಯಾಮಿಲಿ ಜೊತೆ ಇವತ್ತು ಫುಲ್ ಎಂಜಾಯ್ ಅಂದ್ಕೊಳ್ಳಿ. ಗೈಸ್, ಇಲ್ಲಿ ಎಂಟ್ರಿ ಮಾಡಿಸ್ತಾ ಇದ್ದೀನಿ. ಈ ಕಡೆ ನೋಡಿದ್ರೆ ಫೋಟೋಶೂಟ್ ನಡೀತಿದೆ. ಇಷ್ಟು ಬೇಗ ಇನ್ನೂ ಬಂದು ಎಂಟ್ರೆನ್ಸೇ ಆಗಿಲ್ಲ. ಅಮ್ಮ ಇನ್ನೂ ಎಂಟ್ರಿ ಒಳಗಡೆ ಹೋಗಿಲ್ಲಮ್ಮ, ಆಗಲೇ ಫೋಟೋಶೂಟು. ಆ ಕಡೆ ಒಂದು ನೋಡಿ, ಅಲ್ಲೂ ಫೋಟೋಶೂಟು. ಏನು ಮಾಡ್ತೀರಾ 90s ಕಿಡ್ಡು. ಇಲ್ಲಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತವ್ರೆ ರೆಸಾರ್ಟ್ ಬಗ್ಗೆ, ಯಾವ ಥರ ಏನು ಅಂತೆಲ್ಲ. ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲರೂ ಕೇಳ್ತವ್ರೆ. ಅಣ್ಣ ಯಾವ್ದಾರ ಕೆಲಸ ಇದ್ರೆ ನೀವು ಕೊಟ್ಬೇಡ ಅವನಿಗೆ. ಬೆಸ್ಟು ಯಾವ್ದಾರು ಪಾತ್ರೆ ತೊಳೆಯೋದು, ದನ ತೊಳೆಯೋದು, ತೊಳೆಯೋದು ಕೆಲಸ ಮಾತ್ರ ಅಷ್ಟೇ, ಸೈಟ್ ಹೊಡೆಯೋ ಕೆಲಸ ಅಲ್ಲ. ಎಲ್ರಿಗೂ ಬ್ಯಾಂಡ್ ಕಟ್ತಾರೆ. ಇದನ್ನು ನಮ್ಮ ಕೈ ಕಟ್ಟಿಸ್ಕೊಳ್ಳೋಣ. ಇವಾಗ ಟೈಮ್ ಬಂದ್ಬಿಟ್ಟು 9 ಗಂಟೆ. ಇಲ್ಲೇ ತಿಂಡಿ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ, ಇಡೀ ನಮ್ಮ ತಂಡನೆಲ್ಲ ಕರ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಲೆಟ್ಸಿ ಬ್ರೇಕ್ಫಾಸ್ಟ್ ಏನೇ ಕೊಟ್ಟಾರ ಅಂತ ನೋಡೋಣ. ಬಿಟ್ಬಿಟ್ಲು. ನೀನು ಆ್ಯಕ್ಟಿಂಗ್ ಮಾಡ್ಬೇಡ. ನಿನ್ನ ಮೇಲೆ ಚಿರು ಫ್ಯಾನ್ಸ್ ಹೊಡಿ. ಐಫೈ ಬೇಡ ಇದು. ಓಡ್ರೋ ಇದು ಯಾಕಮ್ಮ ಉರ್ಕತ್ತ ಇದ್ಯಾ? ನಮ್ ಚಿರುಗು ಐತಮ್ಮ, ಚಿರುಗು ಒಂದಿಷ್ಟು ಇದೆ. ಅಯ್ಯೋ ಡಬಲ್ ಮೀನಿಂಗ್ ಬರೀ ಇಂತದೆಯಾ? ವೇಸ್ಟ್ ಇದು, ವೇಸ್ಟ್ಗೆ ವೇಸ್ಟು. ಇವತ್ತಿನ ಬ್ರೇಕ್ಫಾಸ್ಟ್ಗೆ ವೆರೈಟಿ ಆಗಿ ಮಾಡೋರೆ. ಈ ಕಡೆ ಉದ್ದಿನೋಡೆ ಮಾಡಿದ್ದಾರೆ, ಚಟ್ನಿ, ಆ ಕಡೆ ಚಿತ್ರಾನ್ನ, ಅದು ಮೇ ಬಿ ಪಲಾವು, ರೈಸು, ಕೇಸರಿ ಬಾತು. ಈ ಕಡೆ ನಮ್ಮ ಫೇವ್ರೆಟ್ ಎಗ್ಗು. ದೆನ್ ಇದು ಮೇ ಬಿ ಹೆಸರು ಗೊತ್ತಿಲ್ಲ, ಇದೇನೋ ಒಟ್ಟಿನಲ್ಲಿ ತರಕಾರಿಯಿಂದ ಏನೋ ಮಾಡೋರು ಇದರಲ್ಲಿ. ಆಮೇಲೆ ಪೊಂಗಲ್ ಇರಬೇಕು. ಇಟ್ಸ್ ಅ ಪೊಂಗಲ್. ಇವಾಗ ನಾನು ಕೂಡ ಪ್ಲೇಟಲ್ಲಿ ತಿಂಡಿ ಹಾಕೊಂಡು ಚೆನ್ನಾಗಿ ಬಾರಿಸೋಣ. ಆ ಕಡೆ ದೋಸೆ, ಇಡ್ಲಿ ಎಲ್ಲ ಇಟ್ಟಿದ್ರು. ಆ್ಯಂಡ್ ಈ ಕಡೆ ಬ್ರೆಡ್ಡು, ಜಾಮು ಮತ್ತು ಕಲ್ಲಂಗಡಿ ಹಣ್ಣು ಜ್ಯೂಸ್ ಎಲ್ಲ ಇಟ್ಟಿದ್ದಾರೆ. ಏನು ಗೊತ್ತಾ, ಇಲ್ಲಿ ಬಂದಾಗೆಲ್ಲ ಒಂದೇ ಕನ್ಫ್ಯೂಷನ್, ಎಷ್ಟು ತಿನ್ನಬೇಕು, ಏನೇನೆಲ್ಲ ತಿನ್ನಬೇಕು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಡುತ್ತೆ ಯಾವಾಗ್ಲೂ. ಈಗ ಇಷ್ಟೊಂದೆಲ್ಲ ಇಟ್ಟವ್ರೆ, ಏನು ತಿನ್ಬೇಕಂತಾನೆ ಗೊತ್ತಾಗಲ್ಲ. ನಾನು ಇಡ್ಲಿ ಮತ್ತು ವಡೆ, ಸಾಂಬಾರು ಇಷ್ಟೇ ಹಾಕ್ಸ್ಕೊಂಡಿರೋದು. ಎಲ್ಲರೂ ಅವ್ರಿಗೆ ಏನೇನು ಬೇಕೋ ಅದು ಹಾಕ್ಸ್ಕೊಂಡವ್ರೆ. ನಾನು ಇಷ್ಟೇ ಹಾಕ್ಸ್ಕೊಂಡಿದ್ದೀನಿ. ಗೈಸ್, ತಿಂಡಿ ಎಲ್ಲ ಮುಗೀತು. ಇವಳು ಕೂಡ ತಿಂಡಿ ದನ ತಿನ್ನಂಗೆ ತಿಂದು. ಏನೋ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ಮೇಯ್ತವ್ರು. ಅನ್ಲಿಮಿಟೆಡ್ ಅಲ್ವಾ, ಅದಕ್ಕೆ ನೋಡಿ ಅವನಂತೂ ಏರಿಸ್ತಾನೆ ಅವನೇನು. ಏನ್ರಿ ಮಧುವರೇ, ಹೆಂಗಿತ್ತು ತಿಂಡಿ? ಸೂಪರ್ ಆಗಿದೆ. ನೀ ಎಲ್ಲದಕ್ಕೂ ಸೂಪರ್ ಅಂತೀಯ, ಅದರ ಹೇಳ್ತೀಯಾ? ಅಯ್ಯೋ ಚೆನ್ನಾಗಿದೆ. ಗಬ್ಬಿ ನಮ್ಮಮ್ಮ. ಈ ರೆಸಾರ್ಟಲ್ಲಿ ನಾನು ಫಸ್ಟ್ ಟೈಮು ರೋಪ್ ಆಕ್ಟಿವಿಟೀಸು ಈ ಥರ ನೋಡ್ತಾ ಇರೋದು. ನಾನು ನೋಡ್ತಾ ಇರೋದು ಇಲ್ಲಿ ನೋಡಿ, ಅಲ್ಲಿ ಅದು ರೋಪ್ ಆಕ್ಟಿವಿಟೀಸು, ಇಲ್ಲಿ ಕೆಳಗಡೆ ವಾಟರು. ರೋಪ್ ಆಕ್ಟಿವಿಟೀಸು ನಾನು ಆಲ್ಮೋಸ್ಟ್ ರೆಸಾರ್ಟ್ಗೆ ಹೋದಾಗೆಲ್ಲ ಕೆಳಗಡೆ ಏನೋ ಮಣ್ಣು ಇರ್ತಿತ್ತು. ಈ ಸಲ ನೋಡಿ, ಇಲ್ಲಿ ರೋಪ್ ಆಕ್ಟಿವಿಟೀಸ್ ಕೆಳಗಡೆ ನೀರಿದೆ. ಈ ಸಲ ಟ್ರೈ ಮಾಡಲೇಬೇಕು. ನೀನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು? ಇದಕ್ಕೆ ಫಸ್ಟ್ ಟೈಮ್ ಹೋಗಿದ್ದೆ ಒಟ್ಟಿನಲ್ಲಿ. ಎಸ್, ನೀನು ಮರಿ ನೀನು ಹೋಗಿದ್ಯಾ? ಇವಳು ಕರೆಕ್ಟ್ ಗೈಸ್, ಇವಳು ವಾರ ಹೋಯ್ತಾಳೆ ಬೇಕಾದ್ರೆ. ತಿಂಗ್ಳಿಗೆ ಒಂದ್ಸಲ ಹೋಯ್ತಾಳೆ. ಕಂಪ್ನಿ ಕಡೆಯಿಂದ ಫ್ರೀ ಅಲ್ವಾ, ಬರೀ ಫ್ರೀ ಇರೋದಕ್ಕೆ ಹೊಂಟೋಗ್ಬಿಡ್ತಾಳೆ.
ಇವಳಿಗೆ ಅಡ್ವಾಂಟೇಜ್ ಏನಂದ್ರೆ ಆರಾಮಾಗಿ ಚಿಕ್ಕವಳು ಯಾರು ಬೇಕಾದ್ರೂ ರೆಸಾರ್ಟಿಗೆ ಬರ್ತೀಯ ಅಂದ್ರೆ ಹ್ಞೂ ಅಂದ್ಬಿಟ್ರೆ ಹಂಗೆ ಸೀದಾ ಹೋಗಿ ನುಗ್ತಾ ಇರೋದೇ ತಿಂತಾ ಇರೋದೇ. ಎಲ್ಲರೂ ತಿಂದು ಮುಗಿಸಿ ಆಯ್ತು. ಇವಾಗ ಗೇಮ್ ಆಕ್ಟಿವಿಟೀಸ್ ಆಡಕ್ ಹೋಗ್ತಾ ಇದೀವಿ. ಇಲ್ಲಿ ಹೆಂಗಂದ್ರೆ ಈ ತರ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಗೇಮ್ ಆಕ್ಟಿವಿಟೀಸ್ ಆಡಕ್ಕಾಗಲ್ಲ. ನಮ್ಮಂತ ದೊಡ್ಡ ಮಕ್ಳು ಮಾತ್ರ ಆಡಕ್ ಹೋಗ್ಬೋದು. ಈ ಚೈಲ್ಡ್ಗಳೆಲ್ಲ ಆಡಕ್ಕಾಗಲ್ಲ. ಈ ಚೈಲ್ಡ್ ಆಡಕ್ಕಾಗಲ್ಲ. ಯಾವ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕಂತ ಈಗ ನೋಡೋಣ. ಇಲ್ಲೊಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಹೆಂಗ್ ನಡ್ಕೊಂಡ್ ಬರ್ತಾನಂದ್ರೆ ಒಬ್ಬ ಹಿಡ್ಕೊ ಒಬ್ಬ ಹಂಗೆ ಹಿಡ್ಕೊ ಗೈಸ್ ಅವ್ನು ಹೆಂಗ್ ನಡ್ಕೊಂಡ್ ಬರ್ತಾನ ಅಂತ ತೋರಿಸ್ತೀನಿ. ಅನಾಥರ ಫಿಲಮ್ ಅಲ್ಲಿ ಕೈ ಇಲ್ದಲೆ ಯಾರೋ ಯಾರೋ ಗೀಚಿ ಹೋದ ಏನೋ ಒಳ್ಳೆ ಪೋಸ್ ಕೊಡ್ತಾನಂದ್ರೆ ಹೆಂಗೋ ಎಡ್ಬಿಡಂಗಿ ತರ ಪೋಸ್ ಕೊಡ್ತಾವಣ್ಣ. ನಾವು ಬಂದಿರೋದು ಆನೆಸ್ಟ್ಲಿ ಒಂದೇ ಒಂದು ಡೇ ಔಟ್ ಪ್ಯಾಕೇಜು 9:30 5:30 ಇರೋದಕ್ಕೆ. ಒಂದೇ ಒಂದು ದಿನಕ್ಕೆ ಲಗೇಜ್ನ ತಂದೋರೆ ಅಕ್ಕ. ಏನಕ್ಕ ಎಷ್ಟು ದಿನಕ್ಕೆ ಅಯ್ಯೋ ಒಂದ್ ದಿನಕ್ಕೆ ಹಿಂಗೆ ಅಂದ್ರೆ ಇನ್ನೇನಾದ್ರು 3 ದಿನ ಇರ್ತಾರಂದ್ರೆ ಬಿಗ್ ಬಾಸ್ 2-3 ಸುಟ್ಕೇಸ್ ಐತಲ್ಲ ಅದನ್ನ ತಗೊಂಬರ್ತಾರೆ. ಲಗೇಜ್ಗಳೆಲ್ಲ ನೋಡ್ತಿದ್ರೆ ನಮ್ಮನೆ ಲಗೇಜ್ಗಳೇ ಜಾಸ್ತಿ ಆಗಿದೆ ಅನ್ಸ್ತಿದೆ. ಎರಡೆರಡು ಬ್ಯಾಗು ಗೈಸ್. ಆದ್ರೂ ಈ ರೇಂಜ್ ಲಗೇಜ್. ಇವಳನ್ನ ATV ಬೈಕ್ ರೈಡ್ ಅಲ್ಲಿ ಕೂರ್ಸೋಂಗಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನನ್ ಜೊತೆಗೆ ATV ಬೈಕ್ ರೈಡ್ ಅಲ್ಲಿ ಕೂರ್ಸ್ಬೋದು. ಸೊ ಬುಜ್ಜಿ ಇಲ್ಲಿ ನೋಡು, ಅಕಸ್ಮಾತ್ ಚಿರು ಏನಾದ್ರು ಒಪ್ಕೊಂಡ್ರೆ ನಿನ್ನ ಕರ್ಕೊಂಡು ಹೊಂಟೋಯ್ತೀನಿ. ಅಪ್ಪ ಸಪೋರ್ಟ್ ಮಾಡ್ತಾರೆ, ಅದ್ ಬೇಡಪ್ಪ. ನನ್ ಜೊತೆ ಬರ್ಬೇಕು ಅಂದ್ರೆ ಚಿರು ಎಕ್ಸೆಪ್ಟ್ ಮಾಡ್ಬೇಕು. ಮುರ್ದ್ಗೆ ಹೋದಿದೆ ಡಗ 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 ಅಂತವೆ ಅಪ್ಪ ಬ್ರಿಡ್ಜ್ ಮೇಲೆ. ಏ ಬಬಿತಾ ಅಲ್ಲೇ ಕೂತ್ಕೊಂಡಿದ್ಯಾ? ಬಬಿತನೇ ನೋಡ್ತಾ ಇದ್ದಪ್ಪ ಅಲ್ಲಿ. ಅಲ್ಲಿ ನೋಡಿ ಅಲ್ಲೋ ಕೂತ್ಕೊಂಡ್ಬಿಟ್ಟೋಳಪ್ಪ ಇವಳು ಮರತಿ. ಏ ಬುಜ್ಜಿ ಅದು ಓಡ್ ಬಂದ್ ನೆಗ್ದು ಬಟ್ಟೆ ಎಲ್ಲ ತಗೊಂಡ್ ಹೊಂಟೋಗ್ಬಿಡ್ಬೇಕು. ಮಸ್ತ್ ಇರುತ್ತೆ. ದೊಡ್ಡ ಸತ್ಯನ್ ಬಚ್ಚಿಕವ್ರೆ ಅಂತ ನನ್ಗೆ ಗೊತ್ತಿದ್ದಿಲ್ಲ. ನಮ್ ತಂಗಿ ನಲ್ಲಿ ಬಿಟ್ಬಿಟ್ಟು ಹೋಗ್ತವ್ರೆ. ಯಾವ್ದೇ ಇದು ಗೈಸ್? ಲಾಕರ್ ರೂಮಿಗೆ ಬ್ಯಾಗ್ ಇಡೋಣ ಅಂತ ಬಂದಿದೀವಿ. ಮನೆಯಿಂದ ಹೊರಡಕ್ಕಿನ ಮುಂಚೆ ಒಂದ್ ಬಟ್ಟೆ, ಇಲ್ಲಿಗೆ ಬಂದು ಇನ್ನೊಂದ್ ಬಟ್ಟೆ ಅಂತೆ. ಅಲ್ಲೇ ಒಂದೇ ಬಟ್ಟೆ ಹಾಕೊಂಡ್ ಬರ್ಬೋದಿತ್ತಲ್ವಾ? ತಲೆ ಇಲ್ಲ ಲೇ, ಎಲ್ರಿಗೂ ತಲೆ ಇಲ್ಲ. ಹೇಳು ಕಟ್ ಮಾಡ್ಕೋತೀನಿ. ನಾನು ಈಗ ನಿನಗೆ ನಾನು ನೀನ್ ದೊಡ್ಡ ಚೈಲ್ಡು ಹಾಕೋತೀನಿ ಎಡಿಟರ್ ಅಲ್ಲಿ. ಮಾತಾಡ್ತೀಯಾ? ನನ್ನ ಹತ್ರ ಜಾಸ್ತಿ ಮಾತಾಡ್ತೀನಿ ನೀನು. ಬುಜ್ಜಿ ಇವನ್ ದೊಡ್ಡ ಚೈಲ್ಡ್ ತಾನೆ. ಮಾತಾಡ್ತೀಯಾ ನೀನು? ಬೈಲಿ ಈ ಕಡೆ ಬಾ, ಈ ಕಡೆ ಬಾ. ನೀನು ನನ್ ಕಡೆ ಸಪೋರ್ಟ್ ಇರ್ಬೇಕು. ನೀನೇನಾದ್ರು ನನಗೆ ಆಪೋಸಿಟ್ ಹೋದೋ, ನನಗೆ ಯಾವ್ದು ಬೇಕು ಅದನ್ನ ಹಾಕೋತೀನಿ, ಇವನಿಗೆ ಯಾವ್ದು ಬೈತೀನೋ ಅದನ್ನ ಮಾತ್ರ ಹಾಕ್ತೀನಿ. ತೋರಿಸ್ತೀನಿ. ಸುದೀಪ್ ಅಣ್ಣ ದೇವ್ರು ಅಂದಿದ್ ಮಾತ್ರ ಹಾಕೋತೀನಿ. ಗೈಸ್ ಇವನೇನಾದ್ರೂ HK ಬಾಲ ಬಿಚ್ಚಿ ನನ್ನ ಹತ್ರ ಆಡಿದ್ರೆ ಇವನಿಗೆ ಬೈದ್ ಬಿಡ್ತೀನಿ ನಾನು. ಆ ಕ್ಲಿಪ್ ಮಾತ್ರ ಹಾಕ್ತೀನಿ ಅಷ್ಟೇ, ಇನ್ನೇನು ಹಾಕಲ್ಲ. ನಾನು ಸುದೀಪ್ ಅಣ್ಣ ಬಗ್ಗೆ ಮಾತಾಡಿದ್ದಕ್ಕೆ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ನನಗೆ ಹೇಳಕ್ಕಾಗ್ದೆ, ಕ್ಷಮಿಸಿ ಬಿಡಿ. ಕ್ಷಮಿಸಿ. ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ನನ್ನು ಸಾಗಿಸಿ. ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಇವನು ಆಗಲ್ಲ. ಏ ಇಲ್ಲ ಇಲ್ಲ, ನೀನ್ ಸೈಕ್ಲಿಂಗ್ ಆಡ್ಬೇಕು ನೀನು. ಸೈಕ್ಲಿಂಗ್ ಏನ್ ಬ್ರೋ? ಅದು ಸೈಕ್ಲಿಂಗ್ ಏನ? ಅವಳಿಗೆ ತುಳಿಯಕ್ ಬರಲ್ಲ ಬ್ರೋ. ಅವಳಿಗೆ ಸೈಕ್ಲಿಂಗ್ ಬರಲ್ಲ. ಇಲ್ಲಿ ನೋಡ, ಹಿಂಗ್ ಮೇಲ್ ಹಿಡ್ಕೊಬೇಕು, ಹಿಂಗ್ ತುಳಿಬೇಕು. ಅಕ್ಕ ಸೈಕ್ಲಿಂಗ್ ಆಡ್ತೀರಾ? ಸೈಕಲ್ ಅಮ್ಮ ನಮ್ಮಮ್ಮ ಇಲ್ಲಿ ನಿಮ್ಮಮ್ಮ ಆಡಲ್ಲ ಬಿಡ ಸೈಕ್ಲಿಂಗ್. ನಮ್ಮಮ್ಮ ಸೈಕ್ಲಿಂಗ್ ಆಡಲ್ಲ, ನಮ್ಮಮ್ಮ ಆಡಲ್ಲ. ಗೈಸ್ ಇಲ್ಲಿ ಸೈಕ್ಲಿಂಗ್ ಆಡ್ಬೇಕು. ಸೊ ಅದಕ್ಕೆ ಅವ್ರ ಹತ್ರ ಒಂದು ಕೂಪನ್ ಇದೆ, ಪೆಡಕ್ಟ್ರಿಸ್ ಒಂದು ಕೂಪನ್ ಇದೆ. ಎಷ್ಟು ಜನ ಆಡ್ಬೇಕು ಅಂತ ನೋಡ್ತಾ ಇದೀವಿ. ಸೈಕ್ಲಿಂಗ್ ಆಡ್ತೀಯಾ? ಸೈಕಲ್ ಓಡಿಸ್ತೀಯಾ? ಆಗಲ್ಲಮ್ಮ. ನೋಡೋಣ ಬಿಡ ಒಂದ ಓಡಿಸ್ತೀಯಾ? ಅಮ್ಮ ಬೇಡಮ್ಮ. ಏನ್ ಗೊತ್ತಾ, ಅದನ್ನ ಹಿಂಗ್ ಇಟ್ಕೊಂಡು ಪೆಡ ತುಳಿಬೇಕು. ಅಮ್ಮ ಬಾರ ಬಿ ಹಿಂಗ್ ಹೋಯ್ತು ಅಂತ ಬಿದ್ದಿದ್ದು ಅದೇ. ಆಮೇಲೆ ಹೇಳ್ತಾ ಇದ್ದೀನಿ, ಇರುತ್ತೆ ಹಿಡ್ಕೊಳಕ್ಕೆ. ರಿಸ್ಕ್ ಏನ್ ಬೇಡ, ಸೈಕ್ಲಿಂಗ್ ಬೇಡ, ಬೇಕಾ ಬೇರೆ ಆಡುವಂತೆ. ಗೈಸ್ ನಮ್ ಬುಜ್ಜಿ ಹೋಗ್ತಾಳಂತೆ. ಅಯ್ಯೋ 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 ಅಣ್ಣ, ಅವಳಿಗೆ ಕಾಲೇ ಇಡ್ಸಲ್ಲ ಅಣ್ಣ, ಅವಳಿಗೆ ವೇಸ್ಟ್ ಬಡತದು. ಎಲ್ಲಿ ತುಳಿ
ಆಯ್ ಬಾಬಾ ಬಂದ್ಬಿಡು ಆಚೆ ಬಂದ್ಬಿಡು. ಏ ಬೇಡ ಬಾರೆ ಬುಜಿ. ಈ ಚಿಕ್ಕ ಮಕ್ಳು ಚೈಲ್ಡ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ದುಡ್ಡೆಲ್ಲ ವೇಸ್ಟ್ ಅಪ್ಪ ನಮ್ಗೆ. ಐ ತುಳಿಯಲ್ಲ ಅಂಕಲ್ ಅವಳು. ಅಂಕಲ್ ನಾನು ನೀನ್ ಅಲ್ಲೋದ್ರೆ ಕರ್ಕೊಂಬರಕ್ ಯಾರು ಇಲ್ಲ. ಕೈ ಸ್ವಲ್ಪ ಸೆಂಟ್ರಲ್ ಹೋಗಿ ನಿಂತ್ಕೊಂಡ್ಬಿಡ್ಬೇಕು ಬ್ರೋ. ಏನಂತ ಹಾಕ್ತೀರಾ? ಎದ್ರು ಪುಕ್ಲಿ ಬಬಿತಾ ಅಂತ ಅಲ್ಲಲ್ಲ ಎಲ್ರಿಗೂ ಗೊತ್ತಾಗ್ಬಿಡ್ತಲ್ಲೋ, ಎಲ್ರಿಗೂ ಗೊತ್ತಾಗ್ಬಿಡ್ತು. ಮುಖ ತೋರ್ಸು ತಮ್ಮ, ಮುಖವನ್ನು ತೋರಿಸಿ. ಇವಾಗ ಚಿರೋ ಹೋಗ್ತಾನೆ, ಹೋಗ್ಬಿಟ್ಟು ಬರ್ಲಿ ಅವನು. ಹೋಗ್ಬಿಟ್ಟು ಬತ್ತೀಯಾ? ಟಾಟಾ. ತುಳಿಯೋ ಪೆಡ್ಲು ತುಳಿಯಲ್ಲ. ಗೈಸ್ ನೆಕ್ಸ್ಟ್ ನಮ್ಮ ಅಪ್ಪ ಹೋಗ್ತಾರೆ. ನಮ್ಮ ಅಪ್ಪ ಇದೇ ಫಸ್ಟ್ ಟೈಮ್ ಸೈಕ್ಲಿಂಗ್ ಮಾಡ್ತಾ ಇರೋದಂತೆ. ನೋಡೋಣ. ಫುಲ್ ಪ್ರಾಪರ್ ಆಗಿ ಟೈಟ್ ಕಟ್ಟಿ ಬ್ರೋ, ಫಸ್ಟ್ ಟೈಮ್ ಮಾಡ್ತಾವ್ರೆ. ಅಮ್ಮ ಅಪ್ಪ ಫಸ್ಟ್ ಟೈಮ್ ಹೋಗ್ತೈತೆ. ಅಯ್ಯೋ ಎದ್ರಕೋತೈತ್ ಕಣವ ನಮ್ಮ ಅಮ್ಮ. ಅಮ್ಮ ಸೈಕಲ್ ಓಡಿಸ್ತೀಯ ನೋಡು, ಅದನ್ನೇ ಹೇಳ್ತಾರ, ಸೈಕಲ್ ಓಡಿಸ್ತೀಯಾ? ಅವ್ರು ಹೇಳಿದ್ರು ಭಯ ಏನಿಲ್ಲ ಆಡಿ ಅಂತ ಹೇಳಿದ್ರು. ಭಯ ಇಲ್ಲಲ್ಲ ಅಮ್ಮ. ಏನ್ ಗೊತ್ತಾ, ನೀನು ಓಡಿಸ್ತಿರ್ತೀಯ ಅನ್ಕೋ, ಅಲ್ಲಿ ಸೆಂಟ್ರಲ್ ಹೋಗಿ ತಗೊಳ್ಕೊಂಡ್ಬಿಡ್ತೀಯ. ಏನ್ ಮಾಡ್ತೀವಿ ಇವಾಗ? ಅವ್ರು ಬರ್ತಾರಲ್ಲ ಹೆಂಗ್ ಬರ್ತಾರ? ಅಷ್ಟೇನಾ? ಹೋಗ್ಬಿಟ್ ಬತ್ತೀಯಾ? ಟಾಟಾ ಬಾ 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 ಬರ ಕೊಂಡತ್ ಫ್ಲವರ ನಾನು ಸೆಲ್ಫಿ ಹಿಡ್ದಿದ್ದು. ಹಿಂಗಿತ್ತು ಎಕ್ಸ್ಪೀರಿಯನ್ಸು? ಅಲ್ಟಿಮೇಟ್. ಏನಾಗ್ತಿರ್ಲಿಲ್ಲ ಅವಣ್ಣಂಗೆ ಏನೋ ಕೇಳ್ದಲ್ಲ. ಗೈಸ್ ನಮ್ಮ ಅಪ್ಪ ಹೋಗ್ತಾರೆ ಫೈನಲಿ. ನೀನ್ ಹೋಗು ಅಂದ್ರೂ ಕಳ್ಸಲ್ಲ ಬಿಡ. ನೀನ್ ಹೋಗ್ತೀನಿ ಅಂದ್ರೆ ನಾನು ಕಳ್ಸಲ್ಲ ಬಿಡ. ಬೇಡ, ನೀನ್ ಎದುರು ಪುಕ್ಲಿ. ನೀನು ಎಲ್ರು ಗೊತ್ತಾಗ್ಬಿಟ್ಟೈತೆ ಗೈಸ್, ಇವಳು ಎದುರು ಪುಕ್ಲಿ ಅನ್ಬಿಟ್ಟು. ಸಬ್ಸ್ಕ್ರೈಬರ್ ಹೇಳೋದೇ ಆಯ್ತು ಅಲ್ಲ. ಅಯ್ಯೋ ನಿಂದು ಒಂದು ಜನ್ಮವೇ, ಇದು ಒಂದು ಬದುಕೆ. ನಮ್ಮ ಅಪ್ಪ ಹೋಗ್ತಾರೆ. ಪಾಪ ಅವ್ರು ಹೇಳೋದ್ನೆಲ್ಲ ನೀಟಾಗಿ ಕೇಳಿಸ್ಕೋಪ್ಪ. ಬೆಂಡ್ ಆಯ್ತೀನಿ ಅನ್ಬಿಟ್ಟು ಹಿಂಗೆ ಹೋಗ್ಬೇಡ, ಕರೆಕ್ಟಾಗಿ ಕುತ್ಕೋ. ಹೋಯ್ತು ನಮ್ಮಪ್ಪ. ಓ ಮೆಲ್ಲಕ್ಕೆ ಹೋಗ್ಬಪ್ಪ ಆರಾಮಾಗಿ. ಅಮ್ಮ ಹೋಗ್ತೀಯಮ್ಮ? ಸೈಕ್ಲಿಂಗ್ ನೋಡ್ಬಿಟ್ಟು ನಮ್ಮ ಅಮ್ಮಂಗ ಆಗ್ಲೇ ಬೇವ್ರ ಕಿತ್ತರಿತೈತಮ್ಮ. ಯಾಕಮ್ಮ? ಬೇಡ ಬಿಡಮ್ಮ, ಹೋಗೋದ್ ಬೇಡ ಬಿಡಮ್ಮ. ನಮ್ಮ ಅಪ್ಪ ವಾಪಸ್ ಬರ್ತವ್ರೆ, ಎದ್ರಕೊಂಡೇ ಬರ್ತವ್ರೆ. ಫುಲ್ ಟೈಟ್ ಅಲ್ಲೇ ಬರ್ತವ್ರ ನಮ್ಮ ಅಪ್ಪ ಎದ್ರಕೊಂಡು. ಪಾಪ ಹೆಂಗಿತ್ತು? ಫಸ್ಟ್ ಟೈಮ್ ಒಂಚೂರು ಭಯ ಆಗುತ್ತೆ, ಅಲ್ಲೆಲ್ಲ ನಿಂತ್ಕೊಂಡು ಹೋಗ್ಬಿಟ್ರೆ ಅಂತ. ಸೈಕಲ್ ತುಣ್ದಂಗಲ್ಲ ಇದು. ಅಂಕಲ್ ಓಡ್ ಬರ್ತೀರಾ? ಟಾಟಾ. ಓಡ್ರಿ ಅಂಕಲ್. ಬಿದ್ರು ಏನ್ ಖುಷಿ ಪಡ್ತೀಯ? ನೀನ್ ಹೋಗ್ತೀಯಾ? ಹೋಗಲ್ಲ ಅಂತಾನೆ ಸುಮ್ನಿರು. ಇವೆಲ್ಲ ಮಾಮೂಲು ಕಂಟ್ರೋಲ್. ಬಂದ್ರು ಅಂಕಲ್. ಇವಾಗ ಅಂಕಲ್ ಟರ್ನ್ ಆಯ್ತು. ಇವಾಗ ಅಕ್ಕ ರೆಡಿನಾ? ಗೋವಿಂದ. ಈಗ ನಮ್ಮ ಟರ್ನ್. ಅಕ್ಕ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ನಡುತ್ತೈತಾ? ಫಸ್ಟ್ ಟೈಮ್ ಮಾಡಿದ್ ನೀವು? ಸೈಕ್ಲಿಂಗ್ ಫಸ್ಟ್ ಟೈಮ್ ಜಿಪ್ ಲೈನ್ ಆಡಿದೀನಿ. ಓಹೋ ನಿಂಗೆ ಹೆಂಗಿತ್ತು? ನಿಂಗೂ ಭಯ ಆಯ್ತು? ಅಂಕಲ್ ನಿಮ್ಗೂ ಭಯ? ನನಗಿಲ್ಲಪ್ಪ. ಈ ಕಡೆ ಕ್ಯಾಮ್ರಾ ತಿರ್ಸಲ್ಲ, ವೇಸ್ಟ್ ಇದು. ಏನ್ ಭಯ ಇದ್ದೀರಾ? ಭಯ ಇಲ್ಲ. ವಿಡಿಯೋ ಬಂದಾಕಿ ಡೌ ಮಾಡ್ತಾನೆ, ಸಿಕ್ಕಾಪಟ್ಟೆ ಡೌ ಮಾಡ್ತಾನೆ. ಡನ್ ಲೆಟ್ಸ್ ಗೋ ಗೈಸ್. ಯಾರಿಬಳ್ಳು ಸೂಜಿ ಮಲ್ಲಿ ಕಣ್ಣವಳು ರಾಮನ್. ಗೈಸ್ ಆದ್ರೂ ಈ ನಮ್ ಜೀವ ಎಲ್ಲ ಇವ್ರ ಕೈಲಿ ಇರುತ್ತೆ. ಅವ್ರು ಕರೆಕ್ಟಾಗಿ ಕಟ್ಟಿದ್ರೇನೆ ನಾವು ಕರೆಕ್ಟಾಗಿ ತುಳಿದು ಮುಂದಕ್ಕೆ ಹೋಗಕ್ಕಾಗೋದು. ಇಲ್ಲ ಅಂದ್ರೆ ಬೈ ಅಚ್ಚಿಸೆ ಬಂದ್ಲಿಯಾ. ಓ ಶಟ್ ಗೈಸ್, ಈ ಕಡೆಯಿಂದ ಹೋಗ್ಬೇಕಾರೆ ಬೆಂಡ್ ಆಗುತ್ತಲ್ಲ, ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ. ಯಾಕೆ ಅಲ್ಲೋಗಿದ್ಯಾ? ಜಿಪ್ ಲೈನು ಗೈಸ್. ಫಸ್ಟ್ ಹೋಗಿ ಕುತ್ಕೊಂಡ್ಬಿಟ್ಟವಳೆ, ಫಸ್ಟ್ ಹೋಗಿ ನಿಂತ್ಕೊಂಡ್ಬಿಟ್ಟವಳೆ. ಪಾಪ ಅದೊಂದೇ ಆಡಕ್ಕಾಗದು ಅವಳ ಜೀವನದಲ್ಲಿ. ಅದಕ್ಕೆ ಇವಾಗ ಜಿಪ್ ಲೈನ್, ಎಲ್ಲರೂ ಕೂಡ ಜಿಪ್ ಲೈನ್ ಆಡಕ್ ಹೋಗ್ತಾ ಇದೀವಿ. ಫೈನಲಿ ನಮ್ಮ ಛೋಟ ಮರಿ ಜಿಪ್ ಲೈನ್ ಆಡ್ಬೇಕು ಅಂತ ಹೋಗ್ತಿದ್ದಾಳೆ. ಈಗ ನಮ್ಮ ಛೋಟ ಮರಿ ಎಕ್ಸ್ಪ್ರೆಷನ್ ರಿಯಾಕ್ಷನ್ ಎಲ್ಲ ಕವರ್ ಅಪ್ ಮಾಡೋಣ. ಅಣ್ಣ ಅವಳು ಫಸ್ಟ್ ಟೈಮ್ ಮಾಡ್ತಿರೋದು, ಆಡಕ್ ಬರಲ್ಲ ಇದು. ಕರೆಕ್ಟಾಗಿ ಆಡು. ಹೆಲ್ಮೆಟ್ ಹಾಕೊಂಡು ಫುಲ್ ಪ್ರಾಪರ್ ಆಗಿ. ಅಂಕಲ್ ನಮ್ ತಂಗಿ ಹುಷಾರು, ನಮ್ ತಂಗಿ ನಂಬ್ಕೊಂಡು 2 ಕೊಟ್ಟಿಗ್ಲವೇ ಇಲ್ಲಿ. ಬುಜಿ ಬಿದ್ರೆ ಕೊಟ್ಟಿಲ್ವಾ ಹೈಟು? ನಿಂತ್ಕೊ, ಮೇಲತ್ತು, ಅದ್ರ ಮೇಲೆ ಮೇಲತ್ತು. ನಿನ್ನ ಹೈಟ್ ತಕ್ಕನಂಗೆ ಕೊಟ್ಟವ್ರೆ. ನಿನ್ನ ಮನದಾಳದ್ ಮಾತ್ರ ಹೇಳು. ಹೋಗ್ಬಿಡ್ಲಾ? ಇದು ನಿಂಗೆ ತಿರುಗಾಡ್ತಾಳೆ. ಹೋಗ್ಬಿಟ್ಲು ಹೋಗೇ ಬಿಟ್ಲು.
ಗೈಸ್ ಅವಳಲ್ಲಿ ಆಡ್ತಿರೋದಕ್ಕೆ ಅವ್ರ ಡ್ಯಾಡಿ ಖುಷಿ ನೋಡಿ. ತಂದೆ ಅಪ್ಪ ತಂದೆ ಖುಷಿ ಇಲ್ದಲೇ ಇರುತ್ತಾ? ವಾಪಸ್ ಹಿಂದೆ ಹೇಳ್ಕೊತಾ ಇದೀವಿ. Me going to zip line. Let's go. ಉಯ್ ದೇವಿ ಫಾಸ್ಟ್ ಇದೆ ಮರೆ ನಮ್ಗೆ. ಏ ಇಲ್ಲ ಈ ಕಡೆ ಬರ. ಅಣ್ಣ ಬಂದ ಗೈಸ್ ಈ ಜಿಪ್ ಲೈನ್ ನ ನಮ್ಮಮ್ಮ ಮತ್ತೆ ನಮ್ಮ ಅಪ್ಪ ಆಡ್ಬೇಕು. ಮೇ ಬಿ ನಮ್ಮ ಅಪ್ಪ ಆಡ್ಬೋದು, ನಮ್ಮ ಅಮ್ಮನ ಗೊತ್ತೇ ಗೊತ್ತಿಲ್ಲ. ಹೇಳ್ತೀನಿ ನಮ್ಮ ಅಮ್ಮಗೆ ಆಡ್ಬೋದು, ಆರಾಮಾಗಿದೆ ಅಂತ. ಒಂದ್ಸಲಿ ಆದ್ರೂ ಆಡ್ಲಿ ಜಿಪ್ ಲೈನ್, ಚೆನ್ನಾಗಿರುತ್ತೆ. ಈ ಜಿಪ್ ಲೈನ್ ಒಂಚೂರು ಚಿಕ್ಕದು, ಬಟ್ ನಾನು ಆ ರೆಸಾರ್ಟ್ಗೆ ಹೋಗಿದ್ದೆ, ಇನ್ನೊಂದು ರೆಸಾರ್ಟಿಗೆ ಲಿಟ್ರಲಿ ಎಷ್ಟು ಲಾಂಗ್ ಇದೆ ಗೊತ್ತಾ, ಕ್ರೇಜಿ ಆಗಿದೆ ಮಾತ್ರ, ಸಖತ್ತು ಲಾಂಗ್ ಅದು. ಅಮ್ಮ ರೆಡಿನಮ್ಮ? ಆಡ್ತಿದ್ದಾನೆ ಪಕ್ಕ? ಸೂಪರ್ ಮಾ. ನಮ್ಮ ಅಮ್ಮ ಇವಾಗ ಆಡಕ್ಕೆ ಬರ್ತಾರೆ. ಈ ತರ ಎಲ್ಲ ಫಸ್ಟ್ ಟೈಮ್ ಅವರು ಕ್ಲೈಮ್ ಮಾಡ್ತಿರೋದು. ಗೈಸ್ ನಮ್ಮ ಅಮ್ಮ ಫಸ್ಟ್ ಟೈಮ್ ಆಡ್ತಾರೆ. ಅಮ್ಮ ರೆಡಿನಾ? ಅಮ್ಮ ಏನ್ ಅನ್ಸ್ತೈತೆ? ಹೆಂಗ ಅನ್ಸ್ತೈತಿ ಇಲ್ಲೊಂಚೂರು ನೋಡು. ಅಮ್ಮ ಇಲ್ಲಿ ನೋಡು. ಅಮ್ಮ ಏನಾದ್ರು ಅನ್ಸ್ತಿದ್ಯಮ್ಮ? ಇಲ್ಲಿ ನೋಡಮ್ಮ, ಇಲ್ಲಿ ನೋಡ್ಬಿಟ್ಟು ಹೇಳಮ್ಮ ಏನ್ ಅನ್ಸ್ತೈತೆ ಅಂತ. ಹೆಲ್ಮೆಟ್ ಹಾಕಿ ಪರವಾಗಿಲ್ಲ, ಹಾಕಿ. ಏನ ರೆಡಿನಮ್ಮ? ಫುಲ್ ಜೋಶಾ? ಭಯ ಇದೆಯಾ? ಮುಖದಲ್ಲಿ ಭಯ ಎತ್ಕೊಂತೈತೆ. ಗೈಸ್ ಇವಾಗ ನಾನು ಆ ಕಡೆ ಹೋಗ್ತೀನಿ, ಆ ಕಡೆ ಹೋಗಿ ಶೂಟ್ ಮಾಡ್ತಿದ್ದೆ. ಅವ್ರು ಈಗ ನಾನು ಓಡ್ರೋ ಅನ್ಕೊಂಡು ಓಡ್ಬೇಕು. ನಾವು ಅಮ್ಮ ಫಸ್ಟ್ ಟೈಮ್ ಮಾಡ್ತಾರೆ. ಫೈನಲಿ ನಮ್ಮ ಅಮ್ಮ ಬರ್ತಾವ್ರೆ. ಓ ಬರ್ಲಿ ಮಮ್ಮಿ, ಜೋಶ್. ಅಮ್ಮ ಇಟ್ಕೊಳ್ಳಿ ಅಮ್ಮ. ಗೈಸ್ ನಮ್ಮ ಅಮ್ಮ ಹಾಡ್ಬಿಟ್ರು ಫಸ್ಟ್ ಟೈಮ್. ಹೇಗಿತ್ತಮ್ಮ? ಚೆನ್ನಾಗಿತ್ತು. ಕಣ್ಮುಚ್ಚಿ ಬಿಡು, ಸ್ವಲ್ಪ ಬಂದು ಇಳಿದ್ಬಿಟ್ಟೆ. ಕಣ್ಣು ಯಾಕೆ ಮುಚ್ಚಿದ್ದೆ? ಎಕ್ಸೈಟ್ಮೆಂಟ್ ನೋಡಿ ನಮ್ಮ ಅಮ್ಮನ ಮುಖದಲ್ಲಿ ಎಕ್ಸೈಟ್ಮೆಂಟ್. ಗೈಸ್ ಇವಾಗ ನಮ್ಮ ಅಪ್ಪ ಆಡ್ತಾರೆ, ಅವರು ಕೂಡ ಫಸ್ಟ್ ಟೈಮ್ ಆಡ್ತಾ ಇರೋದು. ಬರ್ಬೇಕು. ಬಂದ್ರು ನಮ್ಮ ಅಪ್ಪ ಬಂದ್ರು. ಹೆಂಗ್ ಬರ್ತಾರ ನೋಡಿ. ಇಡ್ಕ ಆರಾಮಾಗೆ. ಸೂಪರ್ ಕ್ರೇಜಿ. ಸೊ ಸೈಕ್ಲಿಂಗು, ಜಿಪ್ ಲೈನ್ ಎಲ್ಲ ಆಡ್ಕೊಂಡು ಇವಾಗ ನಾವು ನಮ್ಮ ಫ್ಯಾಮಿಲಿ, ಭವಿತಾ ಫ್ಯಾಮಿಲಿ ಎಲ್ಲ ಲ್ಯಾಡರ್ ಆಕ್ಟಿವಿಟೀಸ್ ಆಡ್ತಾ ಇದೀವಿ. ಇದು ನಾನು ಆಡಿದ್ದೆ, ಬಟ್ ಇದು ಸ್ವಲ್ಪ ಚಿಕ್ಕದಿದೆ, ಇನ್ನೂ ಉದ್ದ ಇತ್ತು ನಾನು ಇನ್ನೊಂದು ರೆಸಾರ್ಟ್ಗೆ ಹೋದಾಗ. ಇವಾಗ ಇದನ್ನ ಆಡೋಣ, ಸಕ್ಕದೇ ಇರುತ್ತೆ, ಒಂಥರ ಮಜಾ ಇರುತ್ತೆ. ಅದಕ್ಕೆ ಕೈ ಸ್ಟ್ರೆಂತ್ ಇರ್ಬೇಕು ಬಾಬಾ, ಕೈ ಸ್ಟ್ರೆಂತ್. ಇದಕ್ಕೆ ಕೈ ಸ್ಟ್ರೆಂತ್ ಇರ್ಬೇಕು. ಹತ್ತದು ಅಕ್ಕ, ಇದಾಡ್ತೀರಾ ಇದನ್ನ? ಅಷ್ಟೇ ಇಲ್ಬಿಟ್ರಿ. ನೀನ್ ಆಡಂಗಿಲ್ಲ ಅಂತ ಹೇಳಿದ್ರ, ಹೋಗು ಅಂಕಲ್. ಇದಾಡ್ತೀರಾ? ಮಗನೇ ನಾನ್ ಮೇಲೆ ಹತ್ತುತ್ತೀನಿ ಅಂದಲ್ಲ, ಅಷ್ಟು ಉದ್ದ ಗಂಟೆ ಹೊಡೆದ್ ಬರೋಗ. ನಮ್ಮೂರಲ್ಲಿ ಕೋತಿಗಳೆಲ್ಲ ಹಿಂಗೆ ಹತ್ತದು. ನೋಡಿ ಗೈಸ್, ಅಲ್ಲಿ ಕಾಲ್ನ ಒಳಗಡಿಕೆ ಬಿಟ್ಬಿಡ್ತಾವ ನೀವು. ಗೈಸ್ ಇನ್ನ ನೆಕ್ಸ್ಟ್ ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ. ಏನಕ್ಕೆ ಪಾರ್ಟ್ 1 ಪಾರ್ಟ್ 2 ಮಾಡ್ತೀನಿ ಅಂದ್ರೆ, ಸೊ ಈಗ ನಾನು ಪಾರ್ಟ್ 1 ಅಲ್ಲೇ ನಿಮ್ಗೆ ಕಂಪ್ಲೀಟ್ ಒಂದ್ 30 ನಿಮಿಷ ನಿಮ್ಗೆ ತೋರಿಸ್ತಾ ಇದ್ದೆ. ಲ್ಯಾಗ್ ಆಗುತ್ತೆ, ಮತ್ತೆ ಚೆನ್ನಾಗಿರಲ್ಲ, ಚೆನ್ನಾಗ್ ಅನ್ಸಲ್ಲ, ಎಡಿಟಿಂಗು ಸೇಮ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಜಾಸ್ತಿ ಒಂದು ಬ್ಲಾಗ್ ಏನಾದ್ರು ಮಾಡಿದ್ರೆ, ಒಂದಿನ ಪೂರ್ತಿ ಜಾಸ್ತಿ ಬ್ಲಾಗ್ ಮಾಡಿದ್ರೆ ಅದನ್ನ ಡಿವೈಡ್ ಮಾಡ್ಬಿಟ್ಟು ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಏನ್ ಕಂಟಿನ್ಯೂ ಆಗುತ್ತೋ ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ರೆಸಾರ್ಟ್ ನೋಡಕ್ಕಾಗಲ್ಲ ಅಂದ್ರೆ, ಒಂದ್ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ನೋಡ್ಬೇಕು ಅಂತ ನಿಮ್ಗೆ ಏನಾದ್ರು ಇತ್ತು ಅಂದ್ರೆ ಮನ್ಸಲ್ಲಿ, ನಾಳೆ ನಾನು ಬೇರೆ ಬ್ಲಾಗ್ ಹಾಕ್ತೀನಿ. ಅದ್ರ ನೆಕ್ಸ್ಟ್ ದಿನ ಇದ್ರದ್ದು ಕಂಟಿನ್ಯೂಷನ್ ಆಗ್ತೀನಿ. ಸೊ ನೀವ್ ಹೇಗೆ ಹೇಳ್ತಿರೋ ಹಾಗೆ ಕಮೆಂಟ್ ಹಾಕಿ. ಇವಾಗ ಇದ್ರದ್ದು ಕಂಟಿನ್ಯೂಷನ್ ನೆಕ್ಸ್ಟ್ ಬ್ಲಾಗ್ ಬೇಕಾ, ಇಲ್ಲ ಅಂದ್ರೆ ನೆನ್ನೆ ಒಂದು ಬ್ಲಾಗ್ ಮಾಡಿದೀನಿ ಅದನ್ನ ನಾಳೆ ಅಪ್ಲೋಡ್ ಮಾಡ್ಲಾ, ಈ ಇದ್ರದ್ದು ಕಂಟಿನ್ಯೂಷನ್ ನಾಡಿದ್ದು ಅಪ್ಲೋಡ್ ಮಾಡ್ಲಾ? ಕಮೆಂಟ್ ನೋಡಿದ್ಮೇಲೆ ಹೆಚ್ಚು ಕಮೆಂಟ್ ಯಾವ್ದ್ರ ಮೇಲೆ ಜಾಸ್ತಿ ಇರುತ್ತೋ ಆ ವಿಡಿಯೋನ, ಆ ಬ್ಲಾಗ್ ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಗೈಸ್, ಬಾಯ್. ಥ್ಯಾಂಕ್ ಯು ಫಾರ್ 200K ಫಾಲೋವರ್ಸ್ ಇನ್ ಇನ್ಸ್ಟಾಗ್ರಾಮ್ ಸುದೀಪ್ ಸ್ಪೀಕ್ಸ್. ಯಾರು ಫಾಲೋ ಮಾಡಿರೋ ಹೋಗಿ ಫಾಲೋ ಮಾಡ್ಕೊಳ್ಳಿ, ಸುದೀಪ್ ಸ್ಪೀಕ್ಸ್ ಅಂತ ಅಕೌಂಟು. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.